G-Boy News ಗೆ ಸ್ವಾಗತ. ನಮಸ್ಕಾರ. ಜಿ-ಬಾಯ್ ನ್ಯೂಸ್ ಟಿವಿ ವಿಶೇಷ ಸುದ್ದಿ ಪ್ರಸಾರಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಪುಟ್ಟು ಆಂಜಿನಪ್ಪ ಅವರ ಜನ್ಮದಿನವನ್ನು ಅಭಿಮಾನಿಗಳು ಮತ್ತು ಬೆಂಬಲಿಗರು ಅತ್ಯಂತ ಅರ್ಥಪೂರ್ಣ ಹಾಗೂ ಸರಳವಾಗಿ ಆಚರಿಸಿದ್ದಾರೆ. ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಿದ ಅಭಿಮಾನಿಗಳು ಮಕ್ಕಳಿಗೆ ಮಧ್ಯಾಹ್ನದ ಶುಚಿರುಚಿಯಾದ ಊಟದ ವ್ಯವಸ್ಥೆ ಮಾಡಿದರು. ಇದಾದ ಬಳಿಕ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಒಳರೋಗಿಗಳು ಹಾಗೂ ಹೊರರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೂಸಗಾನ ದೊಡ್ಡಿ ಮಂಜುನಾಥ್, ಪುಟ್ಟು ಆಂಜಿನಪ್ಪ ಅವರ ಜನಸೇವೆಯನ್ನು ಸ್ಮರಿಸಿದರು. ಪುಟ್ಟು ಆಂಜಿನಪ್ಪನವರು ಕಳೆದ 15 ವರ್ಷಗಳಿಂದ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸತತವಾಗಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ಭೇಟಿ ನೀಡಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದಾರೆ. ರೈತ ಕುಟುಂಬದಿಂದ ಬಂದ ಅವರಿಗೆ ಗ್ರಾಮೀಣ ಭಾಗದ ಸಮಸ್ಯೆಗಳ ಬಗ್ಗೆ ಸ್ಪಷ್ಟ ಅರಿವಿದೆ. ಇದೇ ವೇಳೆ ಮುಖಂಡ ಗೌಡನಹಳ್ಳಿ ಮಂಜುನಾಥ್ ಮಾತನಾಡಿ ಪುಟ್ಟು ಆಂಜಿನಪ್ಪ ಅವರ ನಾಯಕತ್ವವನ್ನು ಗುಣಗಾನ ಮಾಡಿದರು. ಯಾವುದೇ ಅಧಿಕಾರ ಇಲ್ಲದಿದ್ದರೂ ಜಾತಿ ಮತ ಭೇದವಿಲ್ಲದೆ ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಭಾವಿಸಿ ದುಡಿಯುತ್ತಿರುವ ಪುಟ್ಟು ಆಂಜಿನಪ್ಪನವರು ಕ್ಷೇತ್ರದಲ್ಲಿ ಮನೆಮಾತಾಗಿದ್ದಾರೆ. ಈ ಚಾರಿಟಿ ಕಾರ್ಯಕ್ರಮದಲ್ಲಿ ಮುಖಂಡರಾದ ರಾಜಕುಮಾರ್, ಬುರುಡಗುಂಟೆ ಶೇಖರ್ ರೆಡ್ಡಿ, ಸಾಧಿಕ್, ಮೌಲಾ, ವರದರಾಜು, ಮಳಮಾಚನಹಳ್ಳಿ ಮುನಿರಾಜು, ರಮೇಶ್, ಸಂತೋಷ್, ರಾಮಾಂಜಿ ಸೇರಿದಂತೆ ಹಲವಾರು ಬೆಂಬಲಿಗರು ಹಾಗೂ ಅಭಿಮಾನಿಗಳು ಉಪಸ್ಥಿತರಿದ್ದರು. ಇದಿಷ್ಟು ಈ ಕ್ಷಣದ ವಿಶೇಷ ಸುದ್ದಿ. ನಿರಂತರ ಸುದ್ದಿಗಳಿಗಾಗಿ ಮತ್ತು ಕ್ಷಣಕ್ಷಣದ ತಾಜಾ ನವೀಕರಣಗಳಿಗಾಗಿ ನೋಡ್ತಾ ಇರಿ ಜಿ-ಬಾಯ್ ನ್ಯೂಸ್ ಟಿವಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ. ನಮ್ಮ ಕ್ಷೇತ್ರದಲ್ಲಿ ಎಲ್ಲರ ಮನೆ ಮಾತಾಗಿ, ಎಲ್ಲರ ಮನೆಯ ಮಗನಾಗಿ, ಎಷ್ಟೋ ಹೆಣ್ಣು ಮಕ್ಕಳ ಅಣ್ಣನಾಗಿ, ತಮ್ಮನಾಗಿ, ಎಷ್ಟೋ ಮಕ್ಕಳ ಏನು ಓದುವಂಥ ಮಕ್ಕಳ ಪಾಲಿಗೆ ಒಂದು ದೀಪವಾಗಿ ಶಿಡ್ಲಘಟ್ಟ ಕ್ಷೇತ್ರ ಬೆಳಗುತ್ತಿರುವಂಥ ನಮ್ಮ ಪುಟ್ಟು ಆಂಜನಪ್ಪ ಅವರು ಹುಟ್ಟುಹಬ್ಬ ಆಚರಣೆ ಮಾಡೋದು ನಮಗೊಂದು ಹೆಮ್ಮೆಯ ವಿಷಯ ಆಗಿದೆ. ಯಾಕಂದರೆ ಇಂತಹ ವ್ಯಕ್ತಿಗಳು ಬೆಳೆದಾಗ ಸಮಾಜದಲ್ಲಿ ಕಾಳಜಿ ಇಟ್ಕೊಂಡು ಸಾಮಾಜಿಕಶಾಸ್ತ್ರ ಏನಾದರೂ ಮಾಡಬೇಕಂತ ಒಂದು ಹುಮ್ಮಸ್ಸಿರೋಂಥ ವ್ಯಕ್ತಿಗಳು ಬೆಳೆದ್ರೆ ಮಾತ್ರನೇ ಅದು ಅವ್ರು ಬೆಳೆದಿದ್ದು ಇದರಲ್ಲಿ ನಮ್ಮ ತಾಲೂಕಿನ ಅಭಿವೃದ್ಧಿ ಅಂತ ಕೊಂಡ್ಕೊಡುತ್ತೆ. ಯಾಕಂದ್ರೆ ಆ ವ್ಯಕ್ತಿತ್ವ ಅಂತಂದರೆ ಸುಮಾರು ಇಷ್ಟೊತ್ತು ಮಾತಾಡಿದರೆ ಸುಮಾರು 15 ವರ್ಷದಲ್ಲಿ ಅದು ಯಾವುದೇ ಅವ್ರಿಗೆ ಅಧಿಕಾರ ಇಲ್ಲ ಅಂದ್ರೂ ಜನರ ಸೇವೆನೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಕೀಳ್ಮೇಲಿದೆ, ಯಾವುದೇ ಜಾತಿ ಮತ ಇಲ್ಲದೆ ಯಾರೇ ಇರಲಿ, ಒಂದು ಸಣ್ಣ ಬಡವ ಇರಲಿ, ಶ್ರೀಮಂತ ಇರಲಿ, ಎಲ್ಲರೂ ಒಂದೇ ಥರ ನೋಡಿ ಪ್ರೀತಿಯಿಂದ ಎಲ್ಲರ ಮನೆ ಮಾತಾಗಿ ಇವತ್ತು ಪುಟ್ಟು ಆಂಜನಪ್ಪ ಹೆಸರು ಮಾಡಿದ್ದಾರೆ. ಖಂಡಿತ ಅವರು ಏನು ಇವತ್ತು ಶಿಡ್ಲಘಟ್ಟಕ್ಕೆ ಏನಕ್ಕೆ ಬಂದಿದ್ದಾರೆ ಅಂದರೆ ಅವ್ರ ಕ್ಷೇತ್ರದಲ್ಲಿ ಏನೋ ಒಂದು ಇತಿಹಾಸ ಓದಬೇಕಂತ ಬಂದಿಲ್ಲ. ಈ ಕ್ಷೇತ್ರದಲ್ಲಿ ಅವ್ರು ಮಾಡೋ ಕೆಲಸಗಳು ಇತಿಹಾಸನ ಸೃಷ್ಟಿ ಮಾಡುವಂಥ ವ್ಯಕ್ತಿತ್ವ ಉಳ್ಳವರು. ಮುಖ್ಯವಾಗಿ ಅವ್ರಿಗೆ ಕ್ಷೇತ್ರ ಬಗ್ಗೆ ಇರುವಂಥ ಒಂದು ಪ್ರೀತಿ ಹಿಡಿತ ಅದೆಲ್ಲ ನೋಡ್ತಾ ಇದ್ರೆ ಖಂಡಿತ ಮುಂದೊಂದು ದಿನ ಕ್ಷೇತ್ರ ಬಗ್ಗೆ ಅಪಾರವಾದ ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ತಾರೆ ಅನ್ನೋ ನಮ್ಗೆಲ್ಲರಿಗೂ ಆಹ್ವಾನದಿಂದ ನಾವೆಲ್ಲರೂ ಇಲ್ಲಿ ಏನು ನಾವು ಇವತ್ತು ಪುಟ್ಟಣ್ಣ ಜೊತೆ ಕೈ ಜೋಡಿಸ್ತಾ ಇದೀವಿ, ಅವ್ರ ಜೊತೆ ಏನು ಇವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಎಲ್ಲ ನಮ್ಮ ಕಾರ್ಯಕ್ರಮ ಬಂದಿದ್ವಿ. ಅವ್ರ ಒಳ್ಳೆತನ ನೋಡಿ, ಅವ್ರ ಗುಣ ನೋಡಿ ಅವ್ರ ಜೊತೆ ನಾವೆಲ್ಲ ನಡ್ಕೊಂಡು ಬರ್ತಾ ಇದ್ದೀವಿ. ದಯಮಾಡಿ ಅಂಥ ವ್ಯಕ್ತಿ ಒಳ್ಳೇದಾಗಲಿ. ಹಾಗೂ ಇವತ್ತು ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಮಾಧ್ಯಮಗಳು ಇರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ಬಂದಿರೋದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ, ಜೊತೆಗೆ ಅವರು ಕುಟುಂಬ ಅವ್ರ ಮಗನೂ ಇವತ್ತೇ ಹುಟ್ಟೋದ್ರಿಂದ ಅವ್ರ ಕುಟುಂಬಕ್ಕೆ ಹಾಗೂ ಅವ್ರ ಮಗನಿಗೆ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ ಅವರು ಕುಟುಂಬದಲ್ಲಿ ಪುಟ್ಟಣ್ಣನವರ ಬರ್ತ್ಡೇ ಪರವಾಗಿ ಎಲ್ಲ ಸೇರಿದ್ದೀವಿ. ಅವರು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಂದು 15 ವರ್ಷಗಳಿಂದ ಸತತವಾಗಿ ಕೆಲಸ ಮಾಡ್ತಾನೆ ಬರ್ತಾರೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾನೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಶಾಸಕರಾಗಿ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡ್ತಾರೆ ಅಂತ ವ್ಯಕ್ತಿತ್ವ ಉಳ್ಳಂಥ ಮನುಷ್ಯರವರು. ಪ್ರತಿಯೊಂದು ಹಳ್ಳಿಗಳಲ್ಲಿ ಮನೆ ಮನೆ ಭೇಟಿ ಮಾಡಿ ಪ್ರತಿಯೊಂದು ಹಳ್ಳಿಯ ಕಷ್ಟ ಸುಖಗಳನ್ನು ತಿಳ್ಕೊಂಡಿರುವಂಥ ವ್ಯಕ್ತಿ ಪುಟ್ಟಣ್ಣನವರು. ಅವರು ಮುಂದಿನ ದಿನಗಳಲ್ಲಿ ಬರುವಂಥ 2028ಕ್ಕೆ ಬರುವಂಥ ಇದು ಎಲೆಕ್ಷನ್ನಲ್ಲಿ ಅವರು ಗೆದ್ದು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡೋ ವಿಶ್ವಾಸ ನಮಗೆಲ್ಲ ಇದೆ. ಅವರು ಇನ್ನೂ ಇಷ್ಟ ನಮ್ಮ ನಂಬಿಕೆ ಎಲ್ಲರಿಗೂ ಇದೆ. ಅವ್ರು ಯಾಕಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಯ ಬಾಗಿಲು ತುಳಿದು ಅವರು ನಮ್ಮ ಕ್ಷೇತ್ರದ ಕಷ್ಟ ಸುಖಗಳನ್ನೆಲ್ಲ ತಿಳ್ಕೊಂಡಿದ್ದಾರೆ. ಪ್ರತಿಯೊಂದು ರೈತ ಜನರ ಇರುತ್ತೆ. ಆದ್ದರಿಂದ ಅವ್ರಿಗೆ ದೇವರು ಒಳ್ಳೆ ಅಷ್ಟ ಐಶ್ವರ್ಯಗಳನ್ನು ಆರೋಗ್ಯವನ್ನು ಕೊಟ್ಟು ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡುವಂಥ ಶಕ್ತಿ ನೀಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸೋಣ. ಅವ್ರ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರ ಒಳ್ಳೆ ಉನ್ನತ ಮಟ್ಟದ ರೀತಿಯಲ್ಲಿ
ಬೆಳೆಸಲಿಕ್ಕೆ ಅವ್ರಿಗೆ ದೇವ್ರ ಶಕ್ತಿ ಕೊಡಲಿ ಅಂತೇಳಿ ಜೈ ಕರ್ನಾಟಕ ಜೈ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರು 100 ದಿನಗಳಲ್ಲಿ ಬಾಳಲಿ ಅಂತ ಹೇಳ್ತಾ ಭಗವಂತನಿಗೆ ಪ್ರಾರ್ಥನೆ ನಮಸ್ಕಾರ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ನಮ್ಮ ಪುಟ್ಟು ಆಂಜನಪ್ಪರ ಅಭಿಮಾನಿಗಳಿಗೂ ಮತ್ತು ಇಲ್ಲಿ ಅಂದು ಮಕ್ಕಳಿಗೂ ಎಲ್ಲರಿಗೂ ನಮ್ಮ ಪುಟ್ಟು ಆಂಜನಪ್ಪರವರ ಹುಟ್ಟುಹಬ್ಬದ ಪ್ರಯುಕ್ತ ಏನಿವತ್ತು ನಾವೆಲ್ಲರೂ ಸೇರಿ ಅಭಿಮಾನಿಗಳು ಪುಟ್ಟು ಆಂಜನಪ್ಪರವರ ಬರ್ತಡೆಯನ್ನು ವಿಶೇಷವಾಗಿ ಅಂದು ಮಕ್ಕಳ ಜೊತೆ ಆಚರಣೆ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಏನಪ್ಪ ಅಂದರೆ ಪುಟ್ಟು ಆಂಜನಪ್ಪ ಅಂತ ಏನು ಅವ್ರ ಹೆಸರಲ್ಲೇ ಇದೆ ಪುಟ್ಟು ಅಂತ, ಆ ಮಗು ಥರ ಅವರು ಮನಸ್ಸು, ಆ ಮನಸ್ಸಿಗೆ ಒಳ್ಳೆಯದಾಗಲಿ, ಅವ್ರಿಗೆ ಮುಂದಿನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಅವ್ರಿಗೆ ವಿಶೇಷವಾದ ರೀತಿಯಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲೂ ಅವ್ರು ಮುಂದೆ ಬರಲಿ. ಮತ್ತು ನಮ್ಮೆಲ್ಲರೂ ಸೇರಿ, ಯಾಕಂದರೆ ಇಂಥ ಒಬ್ಬ ವ್ಯಕ್ತಿನ ನಾವು ಬಿಟ್ಕೊಡ್ಬಾರ್ದು, ದಯವಿಟ್ಟು ಹೇಳ್ತಾ ಇದ್ದೀನಿ. ಇಂಥ ವ್ಯಕ್ತಿ ಮುಂದೆ ದಿನಗಳಲ್ಲಿ ನಮಗೆ, ನಮ್ಮ ಫ್ಯಾಮ್ಲಿಗೆ ಮತ್ತು ನಿಮ್ಮಂಥ ತುಂಬ ಬಡವರಿಗಂತೂ ತುಂಬ ಅಂತ ಬೇಕಾಗಿರೋ ವ್ಯಕ್ತಿ. ಈ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಬಂದು ನಮ್ಮ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡ್ರೆ ಮತ್ತು ಅವ್ರು ರಾಜಕೀಯವಾಗಿ ಮುಂದೆ ಬಂದರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಇಡೀ ಕ್ಷೇತ್ರದ ಬಗ್ಗೆ, ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಬಿಟ್ಟು ಪಿನ್ ಮಾಹಿತಿ ಅವ್ರ ಹತ್ರ ಇದೆ. ಮತ್ತು ಎಲ್ಲಿ ಯಾರಿಗೆ ಏನು ಬೇಕು, ಯಾವ ಕ್ಷೇತ್ರದಲ್ಲಿ ಯಾವ ಊರಲ್ಲಿ ಏನು ಪ್ರಾಬ್ಲಮ್ ಇದೆ, ಪ್ರತಿಯೊಂದು ಪಿನ್ ಟು ಪಿನ್ ಗೊತ್ತು. ಆ ಥರ ಗ್ರೌಂಡ್ ವರ್ಕ್ ಮಾಡಿದ್ದಾರೆ. ಯಾಕಂದರೆ ಅವರು ಸತತವಾಗಿ 15 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ. ಮತ್ತು ಅವರು ವಿಶೇಷವಾಗಿ ಅವರಲ್ಲಿರೋ ದೊಡ್ಡ ಗುಣ ಏನಂದರೆ, ಒಂದು ಕುರಿಕಾಯವ್ರ ಮನೆಯಲ್ಲಾದರೂ ಎಲ್ಲೇ ಹೋದ್ರು ನೀರು ಕುಡಿದು ಊಟ ಮಾಡಿ, ನಾನು ಎಷ್ಟೋ ಸಲ ಅವ್ರ ಜೊತೆ ಹೋಗಿದ್ದೀನಿ. ಅವ್ರ ಪೇಷನ್ಸ್ಗೆ ಹ್ಯಾಂಡ್ಸಪ್. ಯಾಕಂದರೆ ನಾವು ಎಲ್ಲಾದರೂ ಹೋದರೆ ಒಂದು ನೀರು ಕುಡಿಬೇಕಂತ ಯೋಚನೆ ಮಾಡ್ತೀವಿ, ಒಂದು ಊಟ ತಿನ್ನಬೇಕಂತ ಯೋಚನೆ ಮಾಡ್ತೀವಿ. ಅವ್ರು ಹಂಗಲ್ಲ, ಪ್ರತಿಯೊಂದು ಕಡೆ ಬಡವ ಶ್ರೀಮಂತ ಎಲ್ಲೂ ಇದು ತಾರತಮ್ಯ ನೋಡೋದು, ಆ ರೀತಿ ವ್ಯಕ್ತಿತ್ವ. ಮತ್ತು ಏನು ಇವತ್ತು ವಿಶೇಷವಾಗಿ ಅವರ ಬರ್ತ್ಡೇ ಆಚರಿಸ್ತಾ ಇರೋದು ನನಗೆ ತುಂಬ ಖುಷಿಯಾಗುತ್ತೆ. ನಾನು ಬೆಂಗಳೂರಿಂದ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಅಣ್ಣನ ಬರ್ತ್ಡೇ ಇದರಲ್ಲಿ ಸಮಾರಂಭದಲ್ಲಿ ಎಲ್ಲರ ಜೊತೆ ಸೇರಬೇಕು, ಆಚರಣೆ ಮಾಡಬೇಕು. ಎಷ್ಟೇ ಕೆಲಸ ಇದ್ದರೂ, ಎಷ್ಟೇ ಒತ್ತಡ ಕೆಲಸ ಇದ್ರೂ, ನಮ್ಮ ಶಾಲೆ ಇದ್ರದ್ದು ಪ್ರೋಗ್ರಾಮ್ ಎಲ್ಲ ಇತ್ತು, ಎಲ್ಲ ಬಿಟ್ಟು ಬಂದಿದ್ದೀವಿ. ಓನ್ಲಿ ರೀಸನ್ ಪುಟ್ಟ ನಮ್ಮ ಮೇಲೆ ಇರುವ ಅಭಿಮಾನ, ಅಲ್ಲಿ ಅವರ ವ್ಯಕ್ತಿತ್ವ, ಅವರೇನು ಸಮಾಜಕ್ಕೆ ಕೊಡ್ತಾ ಇರೋ ಸೇವೆ, ಇದನ್ನೆಲ್ಲ ಗುರುತಿಸಿ ಜನರು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಮಾಧ್ಯಮದವರು ತಿಳಿಸ್ಬೇಕು, ಪಬ್ಲಿಕ್ಕಿಗೆ ತಿಳಿಸ್ಬೇಕು. ಅವರ ವ್ಯಕ್ತಿತ್ವದ ಬಗ್ಗೆ ವರ್ಣನೆ ಮಾಡಬೇಕು. Jangan
पार्ट में MLA होने बोल तो सज्जन ने तो दुआ करी अल्लाह उसकी पूरी कामयाब